ಯಾವ ಥರ ನೀರು ಹರಿತಾ ಉಂಟು ನೋಡಿ. ಆ ಕಡೆಯಿಂದ ಈ ಕಡೆಯಿಂದ ನೋಡಿ ಫುಲ್ ನೀರು, ರಸ್ತೆಯಲ್ಲೆಲ್ಲ ನೀರು. ಇದೇ ಥರ ಇವತ್ತು ಫುಲ್ ಮಳೆ 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 ಮಳೆ. ಅದರಲ್ಲಿ ರಸ್ತೆನೇ ಕಾಣಿಸ್ತಾ ಇಲ್ಲ, ವ್ಯೂ ತೋರಿಸುದು ಬಿಡಿ, ರಸ್ತೆನೇ ನನಗೆ ಎಂಥದ್ದು ಕಾಣ್ತಾ ಇಲ್ಲ, ದಾರಿಯೇ ಕಾಣ್ತಾ ಇಲ್ಲ. ಹೂ ಅಯ್ಯೋ ಸಾರಿ ಎಂಥದ ಒಂದು ಹೊಸ ಸೌಂಡ್ ಬರ್ತಾ ಉಂಟು ಗಾಡಿಯಲ್ಲಿ, ಎಂತಂತ ಗೊತ್ತಾಗ್ತಾ ಇಲ್ಲ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಕರೆಕ್ಟಾಗಿ 12 ಕಾಲಕ್ಕೆ ನಮ್ಮ ಗಾಡಿಯೆಲ್ಲ ಲೋಡ್ ಆಗಿ ಆಯಿತು. 12 ಕಾಲಕ್ಕೆಲ್ಲ 12 ಗಂಟೆಗೆ ಆಗಿದೆ. ಬಟ್ ಇಲ್ಲಿ ಒಳ್ಳೆ ಮಳೆ ಬರ್ತಾ ಇತ್ತು, ಅದಕ್ಕೋಸ್ಕರ ಇಲ್ಲಿ ನಿಂತ್ಕೊಂಡಿದ್ದೆ. ಸ್ವಲ್ಪ ಬಟ್ಟೆ ಎಲ್ಲ ಹುಡುಕ್ಲಿಕ್ಕಿತ್ತು, ಫುಲ್ಲು ಡಿಮ್ ಆಗ್ತದೆ, ಅದಕ್ಕೋಸ್ಕರ ಬಟ್ಟೆ ಎಲ್ಲ ತಗೊಂಡೆ. ಮತ್ತು ಆ ಗಾಡಿ ಲೋಡ್ ಆಗಿದೆ. ಎಂತಾಯ್ತು ಅಂತ ಹೇಳಿದರೆ ಅವ್ರ ಲೈನಿಗೆ ಹೋಗ್ತಾ ಇಲ್ಲ. ಬಿಕಾಸ್ ಅವರು ಸುಬ್ರಹ್ಮಣ್ಯ ಆ ಕಡೆ ಎಲ್ಲ ಹೋಗೋದ್ರಿಂದ, ಗುಂಡಿ ಎಲ್ಲ ಹೋಗೋದ್ರಿಂದ ಆ ಡ್ರೈವರು ಎಂಥದ್ದು ಧೈರ್ಯ ತಗೊಳ್ತಾ ಇಲ್ಲ. ಬಿಕಾಸ್ ಎಲ್ಲಿಯಾದರೂ ಮಳೆ ಬಂದು ಮರ ಎಲ್ಲ ಅಲ್ಲಿ ಆ ಕಡೆ ಎಲ್ಲ ಮರ ಎಲ್ಲ ಜಾಸ್ತಿ ಬೀಳ್ತದೆ. ಮತ್ತು ಆ ಗಾಡಿದು ಫ್ರಂಟ್ ಒಂದು ಟೈರ್ ರಿಸೋಲ್ ಇರೋದ್ರಿಂದ ಗಾಡಿ ಹೀಗೆ ಒದ್ದಾಡ್ತದೆ. ಅದಕ್ಕೋಸ್ಕರ ನೋಡ್ಬೋದು ಲೋಡ್ ಇಷ್ಟ ಆಗಿದೆ. ಈಗ ಇಲ್ಲಿಂದ ಹೊರಡುವ ಮುಂಚೆ ಗ್ಲಾಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇಲ್ಲಿಂದ ಹೊರಡುವ ಅಂತ. ಎಷ್ಟು ಗ್ಲಾಸ್ ಕ್ಲೀನ್ ಮಾಡಿದರೂ ಅದೇ ಥರ ಆಗ್ತದೆ. ಉದರ್ ಬಿ ತೋಟ ಕ್ಲೀನ್ ಕರ್ ಈಗ ಇಲ್ಲಿಂದ ಸೀದಾ ಹೊರಡುವ, ಲೇಟ್ ಮಾಡೋದು ಬೇಡ. ಜುನೈದ್ ಬಾಯಿ ಕೂಡ ಹೋದರು ಮನೆಗೆ, ಮತ್ತು ಇನ್ನೊಬ್ಬ ಡ್ರೈವರ್ ಕೂಡ ಹೋದರು. ನನ್ನ ಜೊತೆ ಅಭಿಷೇಕ್ ಬರ್ತಾ ಇದ್ದಾನೆ. ಚಲೋ ಗೈಸ್, ಈಗ ಇಲ್ಲಿಂದ ಸೀದಾ ಹೊರಡುವ. ವೆದರ್ ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಉಂಟಂತೇಳಿ. ಫುಲ್ಲು ಎಂತ ಕತ್ಲೆ ಆಗಿದೆ. ಸೊ ಚಿಲ್ ಮಾಡಿಕೊಂಡು ಹೋಗ್ತಾ ಇರೋದು ಅಂದ್ಕೊಳ್ಳಿ. ಒಳ್ಳೆ ಚಳಿ ಫೀಲ್ ಆಗ್ತಾ ಉಂಟು. ಈ ಕಡೆಯಿಂದ ಗಡಾಯಿಂಗಲ್ಲು ಕಾಣಿಸ್ತಾ ಇತ್ತು ಮಾರೆ, ಇದು ಕಾಣಿಸೋದೇ ಇಲ್ಲ. ಎಲ್ಲಿಂಟು ಕಾಣಿಸ್ತಾನೆ ಇಲ್ಲ. ಇವತ್ತು ಇಲ್ಲದಿದ್ದರೆ ಕಾಣಿಸ್ತಾ ಇತ್ತು. ಎಲ್ಲ ಫಾಗೆಲ್ಲ ಮುಚ್ಕೊಂಡಿದೆ, ಎಂತಂತ ಗೊತ್ತಿಲ್ಲ. ಬನ್ನಿ, ಈಗ ಇಲ್ಲಿ ಸಹ ನಿಲ್ಲಿಸ್ಲಿಕ್ಕಿಲ್ಲ, ಸೀದಾ ಸವನಾಲಾಗಿ. ಮತ್ತು ಆ ಕಡೆ ಎಲ್ಲ ವ್ಯೂ ಎಲ್ಲ ಒಳ್ಳೆದಿರ್ತದೆ. ಸವನಾಲಿಗೆ ಹೋಗಬೇಕಾದ್ರೆ ನೀವು ನೋಡಿರ್ಬೋದು, ಒಂದು 2-3 ದಿಕ್ಕಲ್ಲಿ ಒಳ್ಳೊಳ್ಳೆ ವ್ಯೂ ಸಿಗ್ತದೆ. ಬಟ್ ಇಲ್ಲಿ ಕಚಡ ರೋಡ್ಗಳನ್ನೆಲ್ಲ ಪಾಸ್ ಮಾಡಿಕೊಂಡು ಹೋಗುವಷ್ಟರಲ್ಲಿ ತಲೆ ಹಾಳಾಗಿ ಹೋಗ್ತದೆ. ಇನ್ನು ಆ ಸಂತೆಗಟ್ಟೆಯಲ್ಲಿ ಒಂದು ಬ್ಲಾಕ್ ಉಂಟು, ಮತ್ತೆ ಎಲ್ಲ ನೋಡಬೇಕು ಅಂತೇಳಿ. ಮಳೆ ನಿಲ್ತಾನೆ ಇಲ್ಲ ಅಂತ ಅಂದ್ಕೊಳ್ಳಿ. ಇಲ್ಲೊಂದು ಬ್ರಿಡ್ಜ್ ಉಂಟು, ಯಾವ ಥರ ನೀರಾಗಿದೆ ಅಂತ ಗೊತ್ತಿಲ್ಲ, ನೋಡಬೇಕು. ಒಳ್ಳೆ ನೀರು ಇರ್ಬೋದು ಮೋಸ್ಟ್ಲಿ. ಬೆಳಗ್ಗೆಯಿಂದ ಆ ಥರ ಮಳೆ ಉಂಟಂತ ಅಂದ್ಕೊಳ್ಳಿ. ಇಲ್ಲೇ ರೈಟ್ ಸೈಡಲ್ಲಿ ಉಂಟು ನೋಡಿ, ಫುಲ್ ಉಂಟು ನೋಡಿ, ನದಿ ತುಂಬಿದೆ. ಆ ಕಡೆ ಒಂದು, ಈ ಕಡೆಯಿಂದ ಯಾವ ಥರ ಹೋಗ್ತಾ ಉಂಟು ನೋಡಿ, ರಭಸ ಯಾವ ಥರ ಉಂಟು. ಆ ಥರ ಮಳೆ ಇವತ್ತು ಬೆಳಿಗ್ಗೆಯಿಂದ ಬಿಡ್ತಾನೆ ಇಲ್ಲ. 2-3 ದಿವಸ ಎಂಥದ ರೆಡ್ ಅಲರ್ಟ್ ಎಂಥದ್ದು ಕೊಟ್ಟಿದ್ದಾರಂತೆ, ನನಗೆ ಗೊತ್ತಿಲ್ಲ. ಇನ್ನೊಬ್ಬರು ಡ್ರೈವರ್ ಹೇಳಿದರು ರಸ್ತೆಯಲ್ಲಿ ಎಲ್ಲ ಯಾವ ಥರ ನೀರು ನಿಂತ್ಕೊಂಡಿದೆ ಅಂತ. ನೋಡಿ ಎಲ್ಲ ಉಪದ್ರ ಮಾರೆ. ನನಗೆ ಡಾಕ್ಟ್ರು ಫಸ್ಟಿಗೆ ಹೇಳಿದ್ದಾರೆ ಒದ್ದೆ ಆಗಲಿಕ್ಕೆ ಬಾರ್ದಂತೇಳಿ. ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಒದ್ದೆ ಆಗಬೇಕಷ್ಟೇ. ಬಿಕಾಸ್ ಇಂಥ ವಾತಾವರಣದಲ್ಲೆಲ್ಲ ಎಷ್ಟೇ ನೀವು ಕೊಡೆ ಹಿಡ್ಕೊಂಡು ಹೋದರೂ ಕೂಡ ಹಣೆ ಬರ ಇಷ್ಟೇ, ಒದ್ದೆ ಆಗೋದು ಹಾಗೆ ಆಗ್ತದೆ. ನೋಡಿ ಒಳ್ಳೆ ಮೋಡ ಮುಚ್ಕೊಂಡು ಕತ್ತಲು ಕವಿದಿದೆ ವಾತಾವರಣ. 5 ನಿಮಿಷಕ್ಕೊಮ್ಮೆ ಬಟ್ಟೆ ತೆಗೆಯುವುದು ಒರೆಸೋದು ಇದೇ ಆಯಿತು. ನೀವು ನಂಬಲಿಕ್ಕಿಲ್ಲ, ಲಿಟ್ರಲಿ ನಾನು ಹೆಡ್ಲೈಟ್ ಹಾಕ್ಕೊಂಡು ಗಾಡಿ ಓಡಿಸ್ತಾ ಇರೋದು. ಬಿಕಾಸ್ ಅಷ್ಟು ಮೋಡ ಕವಿದಿದೆ ಅಂತ ಅಂದ್ಕೊಳ್ಳಿ. ನೋಡಿ ಸಂತೆಗಟ್ಟೆಯಲ್ಲಿದ್ದೇನೆ, ಸಂತೆಗಟ್ಟೆಯಲ್ಲಿ ಅದರ ನಡುವೆ ಬೇರೆ ಈ ದರಿದ್ರ ಬ್ಲಾಕ್ ಬೇರೆ. ಎಂತ ಮಾಡೋದಂತ ಗೊತ್ತಾಗೋದಿಲ್ಲ. ಈ ಮಳೆಯಲ್ಲಿ ಖಾಲಿ ಮಾಡೋದು ಹೇಗೆ ಅಂತ ಸಹ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ ರಸ್ತೆ ಬದಿಯಲ್ಲೆಲ್ಲ ಯಾವ ಥರ ನೀರು ನಿಂತಿದೆ ಅಂತೇಳಿ. ಕರೆಕ್ಟಾಗಿ ಚರ್ಚ್ ಕ್ರಾಸ್ ಹತ್ರ ರೀಚ್ ಆಗ್ತಾ ಬಂದ್ವಿ. ಈಗ ಇಲ್ಲಿಂದ ಮೈನ್ ಹೈವೇಯಿಂದ ಎಕ್ಸಿಟ್ ತಗೊಳ್ಳುವಂತಹ ಸಮಯ. ಬನ್ನಿ, ಈಗ ಇಲ್ಲಿಂದ ಎಕ್ಸಿಟ್ ತಗೊಂಡು ರೈಟಿಗೆ ಹೋಗ್ಬೇಕು ನಾವು. ಎಲ್ಲಿಗೆ ಸೇರ್ತದೆ ಅಂತ ಹೇಳಿದರೆ ಸೀದಾ ಸವನಾಲಿಗೆ ಸೇರ್ತದೆ. ಬನ್ನಿ, ಇಲ್ಲಿಂದ ಒಂದೇ ಸ್ಟ್ರೆಚ್ ಸೀದಾ ಸವನಾಲೆಲ್ಲ. ಇವತ್ತು ಸ್ಟಾಪ್ ಇಲ್ಲ, ಹಾಗಾಗಿ ಸ್ಟಾಪ್ ಇರೋದು ಶಿರ್ಲಾಲಲ್ಲಿ ಒಂದು 2 ಅಂಗಡಿ ಏನೋ ಉಂಟು ಅಂತ ಕಾಣ್ತಾ ಇದೆ. ಸೊ ಮುಂದೆ ಅಪ್ಡೇಟ್ ಕೊಡ್ತೇನೆ. ಇದು ಎಷ್ಟೇ ಕ್ಲೀನ್ ಮಾಡಿದ್ರು ಸಹ ಕ್ಲೀನ್ ಆಗ್ತಾ ಇಲ್ಲ ಗ್ಲಾಸ್. ಇದು ಗ್ಲಾಸಿದ್ದು ಇದಲ್ಲ, ಈ ಗ್ಲಾಸಿದ್ದು ಪ್ರಾಬ್ಲಮ್ ಅಲ್ಲ, ಇದು ಈ ಮಳೆದು ಪ್ರಾಬ್ಲಮ್ ಅಂತ ಅಂದ್ಕೊಳ್ಳಿ. ಆರಾಮ್ಸೆ ಹೋಗಬೇಕು. ಸಿಂಗಲ್ ರೋಡ್ ಬೇರೆ, ವ್ಯೂ ಒಳ್ಳೆ ಇರ್ತದೆ. ಬಟ್ ವ್ಯೂ ತೋರಿಸ್ಲಿಕ್ಕೆ ಆಗ್ತದಾ ಇಲ್ಲೋ ಗೊತ್ತಿಲ್ಲ. ಯಾಕಂತೇಳಿದರೆ ಅಲ್ಲೆಲ್ಲ ಫಾಗ್ ಮುಚ್ಚಿರ್ತದೆ. ನೋಡುವ, ಹಾಗೆ ಎಂತಾದರೂ ತೋರಿಸುವಾಗಿದ್ದರೆ ಖಂಡಿತವಾಗಿಯೂ ನಿಮಗೆ ತೋರಿಸ್ತೇವೆ. ಅದರಲ್ಲಿ ರಸ್ತೆನೇ ಕಾಣಿಸ್ತಾ ಇಲ್ಲ, ವ್ಯೂ ತೋರಿಸೋದು ಬಿಡಿ, ರಸ್ತೆನೇ ನನಗೆ ಎಂಥದ್ದು ಕಾಣ್ತಾ ಇಲ್ಲ, ದಾರಿಯೇ ಕಾಣ್ತಾ ಇಲ್ಲ. ಅಯ್ಯೋ ಸಾರಿ ಪಾಪ ಬೈಕ್ ಅವ್ರು ಒದ್ದೆ ಆದರು ಮಾರೆ.
ಎಂತ ಕಾಣೋದೇ ಇಲ್ಲ ಅಂತ, ಹತ್ತಿರ ರಪಕ್ಕ ಗಾಡಿ ಬರುವಾಗ ಕಾಣ್ತಾ ಉಂಟು. ನಿಮಗೆ ನೋಡಿ, ನಿಮಗೆ ಇದರಲ್ಲಿ ಎಷ್ಟು ಕ್ಲಾರಿಟಿ ಕಾಣ್ತದೆ ಅಂತ ಗೊತ್ತಿಲ್ಲ, ಬಟ್ ಈಗ ಕಾಣ್ತದೆ. ಈಗ ಮತ್ತೆ ಸ್ವಲ್ಪ ಎದುರು ಹೋದಾಗ ಒಳ್ಳೆ ಮಳೆ ಬರ್ತದೆ, ಎದುರುಗಡೆಯಿಂದ ಗಾಡಿ ಬಂದಾಗ ಗೊತ್ತೇ ಆಗುದಿಲ್ಲ ಗಾಡಿ ಬರ್ತಾ ಉಂಟಾ ಎಂತ ಅಂತೇಳಿ. ನೋಡಿ ಯಾವ ಥರ ಮುಚ್ಚಿದೆ ಅಂತೇಳಿ, ನೋಡಿ ಕಾಣ್ತಾ ಉಂಟ ನಿಮಗೆ. ಗ್ಲಾಸ್ ಇದು ಪ್ರಾಬ್ಲಮ್ ಅಲ್ವೇ ಅಲ್ಲ, ಇದು ನಿಮಗೆ ಇಲ್ಲಿ ಡಿಮ್ ಆಗಿ ಡಲ್ ಆಗಿ ಕಾಣಿಸ್ತಾ ಇರ್ಬೋದು, ಬಟ್ ಇದು ಗ್ಲಾಸ್ ಇದು ಪ್ರಾಬ್ಲಮ್ ಅಲ್ಲ, ಇದು ಮಳೆ ಆ ಥರ ಹೊಡಿತಾ ಉಂಟು. ಲೈನಿಗೆ ಬಂದು ನನಗೆ ತಲೆ ಚಚ್ಚಿಕೊಳ್ಬೇಕಂತ ಆಗ್ತಾ ಉಂಟು ಈಗ. ಇವೆಂಥದ್ದು ಕಾಣಿಸ್ತಾ ಇಲ್ಲ ಇಲ್ಲಿ, ಬಿಕಾಸ್ ಈ ಮಳೆಯಿಂದಾಗಿ. ಎಂಥದ್ದು ಅರ್ಜೆಂಟ್ ಮಾಡೋದು ಬೇಡ, ಆರಾಮ್ಸೆ ಹೋಗಿ ಆರಾಮ್ಸೆ ಬರುವ. ಕರೆಕ್ಟಾಗಿ ಶಿರ್ಲಾದಲ್ಲಿ ಬಂದು ನಮ್ಮ ಗಾಡಿಯನ್ನು ಸೈಡಿಗೆ ಹಾಕಿದ್ದೇನೆ. ಇಲ್ಲಿ ಒಂದು ಪಾಯಿಂಟ್ ಇತ್ತು, ನಮ್ಮ ಫಸ್ಟ್ ಪಾಯಿಂಟ್ ಸಾತ್ವಿಕ್ ಅಂತೇಳಿ. ಸೊ ಈಗ ಬರುವಾಗ ಎಂಥದ್ದು ತೋರಿಸ್ಲಿಕ್ಕೆ ಆಗಲಿಲ್ಲ, ಬಿಕಾಸ್ ಹೆವಿ ಮಳೆ. ಇಲ್ಲಿ ಸ್ವಲ್ಪ ಏನೋ ಕಮ್ಮಿ ಆಯಿತು, ದೇವರಾಣೆಗೂ ಹೇಳ್ತೇನೆ, ಅಲ್ಲಿಂದ ಇಲ್ಲಿ ತನಕ ಬಿಡಲೇ ಇಲ್ಲ. ಈಗ ನೋಡಿ ಅವಸ್ಥೆ ನೋಡಿ, ಫುಲ್ ಒದ್ದೆ ಆಗಿದೆ ಗಾಡಿ, ಪ್ಯಾಂಟು ಎಲ್ಲ, ರಸ್ತೆ ಸಹ ಕಾಣಿಸ್ತಾ ಇಲ್ಲ. ಅಲ್ಲಿ ಒಂದು ನದಿಯೆಲ್ಲ ಇತ್ತು, ಯಾವ ಥರ ಮುಳುಗಿ ಹೋಗಿದೆ ಅಂತ ಹೇಳಿದರೆ ನನಗೆ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಬಿಕಾಸ್ ಅಲ್ಲಿ ಗಾಡಿ ನಿಲ್ಲಿಸಲಿಕ್ಕೆ ಜಾಗ ಇರಲಿಲ್ಲ. ಹಾಗಾಗಿ ಸೀದಾ ಬಂದೆ. ಈಗ ಇಲ್ಲದಿದ್ದರೆ ಇಲ್ಲಿ ಎದುರುಗಡೆ ಒಂದು ಪಾಯಿಂಟ್ ಮತ್ತು ಆ ಕಡೆ ಒಂದೆಲ್ಲ ಪಾಯಿಂಟ್ ಇರ್ತಿತ್ತು. ಇವತ್ತು ಅಲ್ಲಿ ಯಾರಿಗೆ ಸಹ ಇಲ್ಲ, ಒಂದೇ ಪಾಯಿಂಟ್ ಇರೋದು ಶಿರ್ಲಾದಲ್ಲಿ. ಸೊ ಈಗ ಇಲ್ಲಿಂದ ಅಮೌಂಟ್ ತಗೊಂಡು ಸೀದಾ ಇದೇ ದಾರಿಯಲ್ಲಿ ಹೋಗಬೇಕು. ಇಲ್ಲಿಂದ ಹೋಗಿ ಸೀದಾ ಕೆದ್ದುಗೆ ಹೋಗಿ, ಕೆದ್ದುಗೆ ಒಂದು ಕಟ್ಟು ಉಂಟು ನೋಡಿ, ಇದೊಂದು ಕಟ್ಟನ್ನು ಕೊಟ್ಟು ಮತ್ತು ಪಯಣವನ್ನು ಮುಂದುವರಿಸಬೇಕು. ಚಲೋ, ಮುಂದೆ ಎಂತ ಆಗ್ತದೆ ಮುಂದೆ ತಿಳಿಸ್ತೇನೆ. ಒಳ್ಳೆ ಚಳಿ ಆಗ್ತಂತ ಅಂದ್ಕೊಳ್ಳಿ. ನಮ್ಮ ಹುಡುಗ ಅಂತೂ ಈ ಇದುಂಟಲ್ಲ, ಈ ಬಟ್ಟೆಯನ್ನೆಲ್ಲ ಮೈಗೆಲ್ಲ ಸುತ್ತಿಕೊಂಡು ಕೂತಿದ್ದ. ನನಗೆ ಸುತ್ತುದು ಬಿಡಿ, ನನಗೆ ಕಣ್ಣೇ ಕಾಣಿಸ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್. ನೋಡುವ ಎಂತೆಲ್ಲ ಆಗ್ತದೆ ಮುಂದೆ ತಿಳಿಸ್ತೇನೆ. ಊಟ ಇಲ್ಲಿ ಮಾಡೋದಿಲ್ಲ, ಸೀದಾ ಹೋಗಿ ಎಲ್ಲಿಯಾದರೂ ಮಾಡುವ, ದಾರಿ ಮಧ್ಯೆ ಎಲ್ಲಿಯಾದರೂ ಮಾಡುವ ಅಂತ ಅಂದ್ಕೊಂಡಿದ್ದೇವೆ. ಚಲೋ ಗೈಸ್. ಶಿರ್ಲಾಲು ಬಿಡುವಷ್ಟರಲ್ಲಿ ಮಳೆ ಕೂಡ ನಿಂತೋಯ್ತು. ಮಳೆ ಫುಲ್ ನಿಲ್ಲಿಲ್ಲ, ಸ್ವಲ್ಪ ಬರ್ತಾ ಉಂಟು. ನಾವು ಆ ಕಡೆಯಿಂದ ಬಂದದಾಗ, ಸೊ ಆ ಕಡೆ ಹೋಗ್ಲಿಕ್ಕೆಲ್ಲ ಸೀದಾ ಹೋಗಬೇಕು. ಸೀದಾ ಹೋಗಿ ಕೆದ್ದು ಅಲ್ಲಿ ಸಿಗುವ. ಮುಂಚೆ ಇಲ್ಲೆಲ್ಲ ಇತ್ತು ಮಾರೆ, ಮಹಾಲಕ್ಷ್ಮಿ ಸ್ಟೋರು ಅದು ಇದೆಲ್ಲ ಇತ್ತು. ಕ್ಯಾ ಎಂಥದ ಒಂದು ಹೊಸ ಸೌಂಡ್ ಬರ್ತಾ ಉಂಟು ಗಾಡಿಯಲ್ಲಿ, ಎಂತ ಗೊತ್ತಾಗ್ತಾ ಇಲ್ಲ. ನೋಡುವ ಮುಂದೆ ಹೋಗಿ ಎಂಥದ್ದು ನೋಡುವ. ಎಂಥದ ಮಳೆಗಾಲದಲ್ಲಿ ಎಲ್ಲ ಒಂದೊಂದು ಗಾಡಿಗೆ ಒಂದೊಂದು ಪ್ರಾಬ್ಲಮ್ ಶುರುವಾಗ್ತದೆ. ಇದರಲ್ಲಿ ಪ್ರಾಬ್ಲಮ್ ಅಂದರೆ ಮತ್ತೆ ಭಯ ಆಗ್ತದೆ ಹೋಗ್ಲಿಕ್ಕೆ, ಅದೇ ಒಂದು ದೊಡ್ಡ ಉಪದ್ರ. ನೋಡುವ ಎದುರುಗಡೆ ಹೋಗಿ ಐಟಮ್ ಇಳಿಸುವಾಗ ನಾನು ನೋಡ್ತೇನೆ ಹೇಳುದು ಎಂತ ಅಂತೇಳಿ. ಕರೆಕ್ಟಾಗಿ ಕೆದ್ದು ಹತ್ರ ಬಂದು ಗಾಡಿ ಸೈಡಿಗೆ ಹಾಕಿದ್ದೇನೆ, ನೋಡ್ತಾ ಇರ್ಬೋದು. ನಮ್ಮ ಹುಡುಗ ಅಲ್ಲಿ ಹೋಗ್ತಾ ಇದ್ದಾನೆ ನೋಡಿ. ಎಂತೆಲ್ಲ ಕಷ್ಟ ಬರಬೇಕು ಮಳೆಗಾಲದಲ್ಲಿ, ಯಾವ ಥರ ಕಷ್ಟ ಬರಬೇಕಂತ ಹೇಳಿದರೆ ಲೈನ್ ಅವರ್ದು ವಹಿವಾಟು ಕೇಳಿ ಈಗ ಎಂಥ ಪ್ರಯೋಜನ ಇಲ್ಲ. ಈಗ ಅವರ ಓನರ್ ಬಂದಿದ್ರು ಅಲ್ಲಿದ್ದು, ಅವ್ರು ಎಲ್ಲಿಗೆ ಅರ್ಜೆಂಟ್ ಹೋಗೋರಂತೆ. ಸೊ ಹಾಗಾಗಿ ಮತ್ತೆ ಪೇ ಮಾಡ್ತೇನೆ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದೆ. ಈಗ ಈ ಚಿಕ್ಕ ಕಟ್ಟು ಕೊಡ್ಬೋದು ಮಾರೆ, ಅಲ್ಲಿ ದೊಡ್ಡ ದೊಡ್ಡ ಸಕ್ಕರೆ ಅದು ಇದೆಲ್ಲ ಉಂಟು, ಅದನ್ನೆಲ್ಲ ಹೇಗೆ ಕೊಡೋದು, ಹೇಗೆ ಇಳಿಸಿದಂತಾಗಿದೆ, ತಲೆ ಹಾಳಾಗ್ತುಂಟು. ಅಲ್ಲಿ ಒಮ್ಮೆ ಸ್ವಲ್ಪ ಮಳೆ ನಿಂತಿತ್ತು, ಇಲ್ಲಿ ನೋಡಿದರೆ ಮತ್ತೆ ಅದೇ ಥರ ಮಳೆ ಸ್ವಲ್ಪ ಜಾಸ್ತಿ ಆಯಿತು. ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಗಾಡಿದ್ದು ಎಲ್ಲಿಯೋ ಒಂದು ಸೌಂಡ್ ಬರ್ತಾ ಉಂಟು, ಆ ಸೌಂಡನ್ನು ಹುಡುಕಬೇಕು. ಬಟ್ ಇಲ್ಲಿ ನಿಲ್ಲಲಿಕ್ಕೆ ಆಗ್ತಾಯಿಲ್ಲ, ಇಲ್ಲಿ ಹೊರಗೆ ಈಳಲಿಕ್ಕೆ ಆಗ್ತಾಯಿಲ್ಲ. ಇಲ್ಲಿ ನೋಡಿ ಒಳ್ಳೆ ಮಳೆ ಬರ್ತಾ ಉಂಟು. ಎಂಥದ ಒಂದು ನನಗೆ ಅನಿಸ್ತದೆ ನೀರು ಹೋಗಿ ಎಂಥದ ಒಂದು ಸೌಂಡ್ ಬರ್ತಾ ಇರೋದು, ಅದೇ ಥರ ಸೌಂಡ್ ಬರ್ತಾ ಉಂಟು. ಎಂಥದ ಒಂದು ನೀರು ಕುದಿವೆ ಹಾಗೆ, ಎಂತಂತ ಗೊತ್ತಾಗ್ತಾ ಇಲ್ಲ. ನೋಡುವ ಎದುರುಗಡೆ ಹೋಗಿ ನೋಡುವ ಎಂತಂತೇಳಿ. ಅದು ಇಂಜಿನ್ ಹತ್ರ ಸೌಂಡ್ ಬರ್ತಾ ಇರೋದು. ಮತ್ತೆ ಮಳೆ ಶುರುವಾಯಿತು, ನೋಡ್ತಾ ಇರ್ಬೋದು. ವಿಷಯ ಏನಪ್ಪ ಅಂತ ಹೇಳಿದರೆ, ಇನ್ನೊಂದು ಭಯ ಏನಪ್ಪ ಅಂತ ಹೇಳಿದರೆ, ಇವತ್ತು ಫುಲ್ಲು ಇಡೀ ದಿನ ವೈಪರ್ ಹಾಕ್ಕೊಂಡೇ ಇದ್ದೇನೆ. ವೈಪರ್ ಇದು ಆ್ಯಕ್ಚುಲಿ ಸರಿ ಇಲ್ಲ ಆಯಿತಾ, ಇದು ಡೈರೆಕ್ಟ್ ಕೊಟ್ಟಿರೋದು ಅಲ್ಲಿಗೆ, ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಅದನ್ನು. ಸೊ ಈಗ ಭಯ ಆಗ್ತಾ ಇರೋದು ಎಂತಂತ ಹೇಳಿದರೆ, ನಿಮ್ಮದು ವೈಪರ್ ಮತ್ತು ಪ್ಲಸ್ ಇದು ಎಂಥದ್ದು ಹೆಡ್ಲೈಟ್ ಕೂಡ ಎರಡು ಕೂಡ ಒಟ್ಟಿಗೆ ಹಾಕಿದ್ದೇನೆ. ಎಂತಾದರೂ ಪ್ರೆಷರ್ ಜಾಸ್ತಿಯಾಗಿ ಇದೀಗ ಫೀಸ್ ಹೋದರೆ ಮತ್ತೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ, ಗಾಡಿ ಅಲ್ಲಿಗೆ ನಿಲ್ತದೆ. ಹೊಸ ಫ್ಯೂಸ್ ಹಾಕಿಸ್ಬೇಕಷ್ಟೇ, ಎಂತಂತ ಗೊತ್ತಾಗ್ತಾ ಇಲ್ಲ. ದೇವರ ಮೇಲೆ ಭಾರ ಹಾಕಿಕೊಂಡು ಹೋಗ್ತಾ ಇರೋದು. ಬಂದಾಗಿದೆ, ಒಂದು ಲೈನ್ ಮುಗಿಸಿ ಹೋಗುವ ಅಂತ ಇದು ತಲೆಯಲ್ಲಿ ಅವಾಗಿಂದ ಅದೇ ಒಂದು ಟೆನ್ಷನ್ ಆಗ್ತಾ ಉಂಟು. ವೈಪರ್ ಹೋದರೆ ಸಾಯಿಲಿ ಮಾರೆ, ಗಾಡಿ ಸ್ಟಾರ್ಟ್ ಬಂದಾದರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಒಮ್ಮೆ ಆಗಿತ್ತು, ಡೈರೆಕ್ಟ್ ಕೊಟ್ಟಿದ್ವಿ, ಇದೇ ಥರ ಓವರ್ಲೋಡ್ ಆದಾಗ ಕರೆಕ್ಟ್ ಇದು ಫೀಸ್ ಹೋಗ್ತದೆ. ಫೀಸ್ ಹೋದಾಗ ಗಾಡಿ ಸ್ಟಾರ್ಟ್ ಆಗೋದಿಲ್ಲ, ಅದೊಂದು ದೊಡ್ಡ ಉಪದ್ರ. ಬನ್ನಿ ಈಗ ಒಂದು ಎಸ್ ಎಮ್ ಕಟ್ಟೆ ಹತ್ರ ಒಂದು ಎಸ್ ಎಮ್ ಕಟ್ಟೆಯಲ್ಲಿ ಒಂದು ಅಮೌಂಟ್ ತಗೊಳ್ಳಿಕ್ಕೆ ಉಂಟು. ಐಟಮ್ ಎಂತ ಹಾಕ್ಲಿಕ್ಕಿಲ್ಲ, ಅದೊಂದು ಅಮೌಂಟ್ ತಗೊಂಡು ಮತ್ತೆ ಸೀದಾ ಓಡಿಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಮತ್ತೆ ಎಂತ ಅಪ್ಡೇಟ್ ಕೊಡ್ತೇನೆ.
ಓ ಇಲ್ಲೊಂದು ಸೇತುವೆ ಉಂಟು, ಸಂಕ ಉಂಟು ನೋಡಿ, ಇಲ್ಲೊಂದು ನದಿ ಉಂಟು, ಯಾವ ಥರ ನೀರು ಹರಿತಾ ಉಂಟು ನೋಡಿ, ಆ ಕಡೆಯಿಂದ ಈ ಕಡೆಯಿಂದ ನೋಡಿ ಫುಲ್ಲು ನೀರು, ರಸ್ತೆಯಲ್ಲೆಲ್ಲ ನೀರು ಇದೇ ಥರ. ಇವತ್ತು ಫುಲ್ಲು ಮಳೆ 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 ಮಳೆ. ನಿಮ್ಮ ಕಡೆ ಯಾವ ಥರ ಮಳೆ ಉಂಟಂತ ಹೇಳಿ ದಯವಿಟ್ಟು ಒಂದು ಕಮೆಂಟ್ ಹಾಕಿ ತಿಳಿಸಿ. ಪೇರೋಡಿ ತಾಯ ಕಟ್ಟೆ ಹತ್ರ ರೀಚ್ ಆಗ್ತಾ ಬಂದ್ವಿ ನಾವು. ಆ್ಯಕ್ಚುಲಿ ಇಲ್ಲಿಗೆ ಕರೆಯೋದು ಎಸ್ ಎಮ್ ಕಟ್ಟೆ ಅಂತೇಳಿ, ಬಿಕಾಸ್ ಇಲ್ಲಿದು ಅಂಗಡಿದ ಹೆಸರು ಎಸ್ ಎಮ್ ಕಟ್ಟೆ, ನಮಗೆ ಊರು ಸಹ ಅದೇ ಆಗಿದೆ. ಬನ್ನಿ ಈಗ ಇಲ್ಲಿ ಒಂದು ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕೆ ಉಂಟು, ನಮ್ಮ ಹುಡುಗನನ್ನು ಕಳಿಸುವ. ಎಲ್ಲಿ 2000 ರೂಪಾಯಿ ಲೆಕ್ಕ. ಇದೇ ಅಂಗಡಿ ನೋಡ್ತಾ ಇರ್ಬೋದು. ಮಳೆ ನೋಡಿ, ಮಳೆ ದೊಡ್ಡ ಇದಂತ ಇಲ್ಲ, ಬಟ್ ಮೊಬೈಲಲ್ಲಿ ಚಾರ್ಜ್ ಕೂಡ ಇಲ್ಲ, ಸ್ಟೋರೇಜ್ ಕೂಡ ಇಲ್ಲ. ವ್ಲಾಗನ್ನು ಅಪ್ಲೋಡಿಗೆ ಇಟ್ಟಿದ್ದೇನೆ, ಅಲ್ಲಿ ವೈಫೈ ಇರಲಿಲ್ಲ ಸರಿಯಾಗಿ, ಮಳೆ ಅಲ್ವಾ, ನೆಟ್ವರ್ಕೇ ಇಲ್ಲ ಅಂತ ಅಂದ್ಕೊಳ್ಳಿ. ಹೆವಿ ಟೆನ್ಷನ್. ಈಗ ವ್ಲಾಗ್ ಮಾಡೋದೆಲ್ಲ ದೊಡ್ಡ ವಿಷಯ ಅಲ್ಲ ಮಾರೆ, ಅದನ್ನು ಸಾಕುದು ಉಂಟಲ್ಲ, ಸಾಕುದಂತ ಇದ್ರೆ ವ್ಲಾಗ್ ಅಪ್ಲೋಡ್ ಮಾಡೋದು ಅದು ಇದು ಅಂತೇಳಿ, ಅದು ದೊಡ್ಡ ಕಷ್ಟ ಅಂತ ಅನ್ಕೊಳ್ಳಿ. ಅಲ್ಲಿ ಹಿಂದೆ ಎಸ್ ಎಮ್ ಕಟ್ಟೆಯಲ್ಲಿ ಗಾಡಿ ನಿಲ್ಲಿಸಿದ್ವಿ, ಬಟ್ ಅವರು ಅಮೌಂಟ್ ಕೊಡಲಿಲ್ಲ. ಎತ್ತದ ಫೋನ್ಪೇ ಅಂತ ಮಾಡ್ತೇನೆ ಅಂತ ಹೇಳಿದ್ರು. ಅದು ನಮ್ಮ ಇದಲ್ಲ, ನಮ್ಮ ಲೈನ್ ಇದಲ್ಲ ಅದು ಆ್ಯಕ್ಚುಲಿ, ಅದು ಇನ್ನೊಬ್ಬರು ಡ್ರೈವರ್ ಹಾಕೋದು. ಈಗ ಕರೆಕ್ಟಾಗಿ ಬದ್ಯಾರ ಹತ್ರ ಇದ್ದೇವೆ. ಇಲ್ಲಿ ಬದ್ಯಾರಿಂದ ರೈಟ್ ತಗೊಳ್ಬೇಕು, ಮೈನ್ ಹೈವೇಯಿಂದ ರೈಟ್ ತಗೊಳ್ಳೋ ಸಮಯ. ಈ ಕಡೆಯಿಂದ ಹೋಗ್ಲಿಕ್ಕೆ ಆಗ್ತದೆ, ಬಟ್ ತುಂಬ ಲಾಂಗ್ ಆಗ್ತದೆ, ಅದಕ್ಕೋಸ್ಕರ ರೈಟ್ ತಗೊಂಡು ಹೋಗೋದು. ಬನ್ನಿ, ಇಲ್ಲಿಂದ ಕ್ವಾರ್ಟರ್ಸ್ ಏರಿಯಾ ಮುಖಾಂತರ ಸೀದಾ ಹೋಗಿ ಇದು ಎಲ್ಲಿಗೆ ಸೇರ್ತದೆ ಅಂತ ಹೇಳಿದರೆ ನೀವು ನೋಡಿರ್ಬೋದು, ಮೈನ್ ಹೈವೇಗೆ ಸೇರ್ತದೆ. ಅಲ್ಲಿಂದ ರೈಟ್ ತಗೊಂಡು ಸೀದಾ ಓಡಿಲಿಗೆ ಹೋಗಬೇಕು. ಹೆವಿ ಸೌಂಡ್ ಬರ್ತಾ ಉಂಟು ಎಂಥದ್ದು ಗಾಡಿದು, ಎಂತಂತ ಗೊತ್ತಾಗ್ತಾ ಇಲ್ಲ. ತಲೆ ಹಾಳಾಗಿ ಹೋಗ್ತದೆ ಮಾರೆ ಈ ಥರ ಎಲ್ಲ ಆದರೆ. ಅದರ ನಡುವೆ ಈ ಮಳೆ ಬೇರೆ. ನಮ್ಮ ದೇಶದ ಪರಿಸ್ಥಿತಿ ನೋಡಿ, ಒಂದು ಮಳೆ ಬಿದ್ದರೆ ಸಾಕು, ಕರೆಕ್ಟ್ ಇದು ಒಂದು ಮಳೆ ಯಾವ ಥರ ಕಿತ್ತೋಗಿದೆ ಅಂತ ರಸ್ತೆ ಎಲ್ಲ. ಹಿಂದ್ಗಡೆಯಿಂದ ಶುರುವಾಗಿದೆ ಎಲ್ಲ ಇದೇ ಥರ. ಮಳೆ ಬಿಟ್ಟದ್ದು ಒಳ್ಳೆ ಆಯಿತು. ಒಂದು ವೇಳೆ ಮಳೆ ಬಿಡಲಿಲ್ಲ ಅಂತ ಹೇಳಿದರೆ ಯಾವುದು ರಸ್ತೆ, ಯಾವುದು ಗುಂಡಿ ಎಂತ ಸಹ ಕಾಣೋದಿಲ್ಲ. ನೋಡಿ ಇಲ್ಲೆಲ್ಲ ರಸ್ತೆ ನೋಡಿ ಯಾವ ಥರ ಆಗಿದೆ ಅಂತ. ಅಬ್ಬಾ, ಗಾಡಿ ಎದ್ದು ಮಲಗ್ತದೆ. ಸೊಂಟ ನೋವಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ಅಲ್ಲಿ ಆಗಾಗ ಗೇರ್ ಚೇಂಜ್ ಮಾಡ್ತಾ ಇರಬೇಕು. ಹೆವಿ ತಲೆನೋವು ಈ ಮಳೆಗಾಲದಲ್ಲಿ ಇಂಥ ರಸ್ತೆಗಳಲ್ಲೆಲ್ಲ ಬರೋದು. ಕರೆಕ್ಟಾಗಿ ಒಡಿಲ್ ಹತ್ರ ಇದ್ದೇವೆ. ಇಲ್ಲೇ ರೈಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು. ಇಲ್ಲಿ ಎಂತ ಮಾರೆ ಹೋಗ್ಲಿಕ್ಕೆ ಜಾಗ ಇಲ್ವೋ ಎಂತಂತ ಗೊತ್ತಾಗ್ತಾ ಇಲ್ಲ. ಇವರಿಗೊಂದು 2 ಕಟ್ಟುಂಟು, ಅದನ್ನು ಕೊಡಬೇಕು. ಅಲ್ಲಿ ಫುಲ್ಲು ಗಾಡಿ ಉಂಟು, ಎಲ್ಲಿ ನಿಲ್ಲಿಸೋದು ಎಂತಂತ ಗೊತ್ತಾಗ್ತಾ ಇಲ್ಲ. ದೋ ಕಟ್ಟ ಇದರ ರುಕಾವು ಹಾಂ ಇಲ್ಲ, ಅಲ್ಲಿ ನಿಲ್ಲಿಸ್ಬೋದಿತ್ತು. ಹೆವಿ ಗಾಡಿ ಅಂತ ಅಂದ್ಕೊಳ್ಳಿ ಅಂಗಡಿಗಳು. ಏಕೆ ಎಳ್ಳಿಂಡಿ ಇದು सही है ना? उसमें राइस पाउडर है देख, है ना? ಎಂತ ಹೇಳೋದು, ನನಗೆ ಹೊರಗಡೆ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ಬಿಕಾಸ್ ನನಗೆ ಒಮ್ಮೆ ಒದ್ದೆ ಆದಲ್ಲಿ ಸಾಕಾಗಿದೆ. 1-2 ವಾರ ಕೂತ್ಕೊಂಡಿದ್ದೇನೆ ಮನೆಯಲ್ಲಿ. 2 ವಾರ ಕೂತ್ಕೊಂಡು ಡ್ಯೂಟಿಗೆ ಬಂದಿರೋದು. ಗುರುವಾರ ಅಂತ ಹೇಳಿದರೆ ಮೊನ್ನೆ ಬಂದಿರೋದು. ನಿನ್ನೆ ಒಂದು ಲೈನ್ ಹೋಗಿದ್ದೇನೆ, ಇವತ್ತೊಂದು ಲೈನ್ ಬಂದಿದ್ದೇನೆ. ನಿನ್ನೆ ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡೆ, ಬಟ್ ನಿನ್ನೆ ಅಡ್ವೆಂಚರಸ್ ಅಂತ ಹೇಳ್ಬೇಕು. ಬಿಕಾಸ್ ಎಂತ ಗೊತ್ತುಂಟ, ನಿನ್ನೆ ವ್ಲಾಗ್ ಮಾಡುವಂತೆಲ್ಲ ಸ್ಟಾರ್ಟ್ ಮಾಡಿದ್ದೆ, ಬಟ್ ಎಂತ ಇದೆ ಅಂತ ಹೇಳಿದ್ರೆ ಸಡನ್ ಆಗಿ ಸ್ಟೋರೇಜ್ ಎಲ್ಲ ಫುಲ್. ವ್ಲಾಗ್ ಅಪ್ಲೋಡ್ ಮಾಡಬೇಕು ಮತ್ತೆ ಡಿಲೀಟ್ ಮಾಡಬೇಕು, ಇಲ್ಲದಿದ್ರೆ ಇದು ಸ್ಟೋರೇಜ್ ಫುಲ್ ಆಗ್ತದೆ. ಸೊ ಒಂದು ಇಂಟ್ರೋ ಕೊಡುವಾಗಲೇ ವಿಡಿಯೋ ಎಲ್ಲ ಕಟ್ ಆಗ್ತಾ ಇತ್ತು, ಅರ್ಧದಲ್ಲಿ ಕಟ್ ಆಗ್ತಿತ್ತು, ಮತ್ತೆ ಮನಸ್ಸೇ ಆಗಲಿಲ್ಲ. ಇನ್ನು ಆ್ಯಕ್ಚುಲಿ ನಮ್ಮ ಈ ಗಾಡಿ ಎಲ್ಲ ಕೆಸರಲ್ಲಿ ನಿಂತ್ಕೊಂಡಿತ್ತು. ಎಲ್ಲಿಯಪ್ಪ ಅಂತ ಹೇಳಿದ್ರೆ ಗೇರುಕಟ್ಟೆಯಲ್ಲಿ. ಬುಧವಾರದ ದಿವಸ ನಾನು ಇರಲಿಲ್ಲ, ಸೊ ಹಾಗಾಗಿ ಅವರು ಹೋಗಿದ್ರು, ಯಾರು ಇನ್ನೊಂದು ಗಾಡಿ ಇನ್ನೊಬ್ರು ಡ್ರೈವರ್ ಹೋಗಿದ್ರು. ಸೊ ಅವರು ಹೋಗಿ ಅಲ್ಲಿ ಗೇರುಕಟ್ಟೆ ಚಕ್ಕುಲಿ ಫ್ಯಾಕ್ಟ್ರಿ ತಿಂಡಿದ್ದೊಂದು ನೀವು ನೋಡಿರ್ಬೋದು. ಸೊ ಅಲ್ಲಿಗೆ ಗಾಡಿ ಹೋಗಲಿಲ್ಲ ಅಂತ ಅವ್ರದ್ದು, ಅದಕ್ಕೋಸ್ಕರ ನಿನ್ನೆ ಹಾಕಿದ್ರು. ನಿನ್ನೆ ಸಹ ಹೋಗಲಿಲ್ಲ, ಗಾಡಿ ಸಿಕ್ಕಾಕೊಂಡಿತ್ತು. ನಂದಿ ಬೆಟ್ಟ ಎಲ್ಲ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ರಸ್ತೆನೇ ಸಾಕ್ತಾ ಇಲ್ಲ ಇವತ್ತು. ಹೆವಿ ತಲೆನೋವು ಅಂತ ಅಂದ್ಕೊಳ್ಳಿ ಮಳೆಯಲ್ಲಿ. ಇಲ್ಲಾದ್ರೆ ಇಲ್ಲಿಗೆಲ್ಲ ಇರ್ತಾ ಇತ್ತು ಐಟಮ್ಮು, ಇವತ್ತು ಅವರಿಗೆ ಸಹ ಇಲ್ಲ. ಅವರು ಹೆಚ್ಚಾಗಿ ರೊಟ್ಟಿ ಎಲ್ಲ ತಗೊಳ್ತಾ ಇದ್ರು, ಯಾಕಂತ ಗೊತ್ತಿಲ್ಲ. ಮತ್ತು ಇನ್ನೊಂದು ಮೊಬೈಲಲ್ಲಿ ಚಾರ್ಜ್ ಕೂಡ ಇಲ್ಲ. ಕಂಪನಿಯಲ್ಲಿ ಚಾರ್ಜ್ ಇಡಲಿಕ್ಕೆ ಟೈಮ್ ಇರಲಿಲ್ಲ. ಅಲ್ಲಿ ಇಲ್ಲಿ ಅಂತ ಹೋಗ್ಲಿಕ್ಕೆ ಆಯಿತು ಬೆಳಿಗ್ಗೆಯಿಂದ.
ಸೊ ಈಗ ಅಲ್ಲಿಗೆ ಎಲ್ಲಿಯಪ್ಪ ಎಲ್ಲಿಯಾದರೂ ಹೋಗಿ ಚಾರ್ಜ್ ಇಡಬೇಕು ಫಸ್ಟಿಗೆ, ಊಟ ಮಾಡುವಾಗ ಆ ಗ್ಯಾಪಲ್ಲಿ ಎಲ್ಲಿಯಾದರೂ ಚಾರ್ಜ್ ಇಡುವ ಅಂತ. ಚಾರ್ಜ್ ಇಡೋದು ವಿಷಯ ಅಲ್ಲ, ಅಲ್ಲಿ ಕರೆಂಟು ಉಂಟಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಇಲ್ಲೆಲ್ಲ ಅದು ಹಣೆ ಬರ, ಒಂದು ಮಳೆ ಬಂದರೆ ಸಾಕು ಕರೆಂಟ್ ಹೋಗ್ತದೆ ಸಡನ್ನಾಗಿ. ನೋಡಿ ರಸ್ತೆ ನೋಡಿ ಸ್ವಾಮಿ, ನಮ್ಮ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ. ಯಪ್ಪ ತಲೆನೋವು ಆಲ್ರೆಡಿ ನನಗೆ ಶುರುವಾಗಿದೆ. ಒಂದು ಮಳೆಯಲ್ಲಿ ಡ್ರೈವ್ ಮಾಡಲಿಕ್ಕೆ ಚಳಿ ಆಗ್ತಾ ಉಂಟು, ಇನ್ನೊಂದು ಸ್ವಲ್ಪ ಒದ್ದೆ ಆಗಿದೆ, ಆಗ ಮತ್ತೆ ತಲೆನೋವು ಶುರುವಾಯಿತು.